ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದು ಒಂದು 6:30 ಆಗಿದೆ ಫ್ರೆಂಡ್ಸ್. ಫುಲ್ಲು ಮಂಜು ಅಂದರೆ ಮಂಜು. ಸೊ ನಾನೀಗ ಆಂಧ್ರಾಗೆ ಹೋಗ್ತಾಯಿದ್ದೀನಿ, ತಿರ್ಗಿ ರಿಟರ್ನು ಮಮ್ಮಿ ಮನೆಗೆ ಹೋಗಿ ಮತ್ತು ಆಂಧ್ರಾಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಸ್ವಲ್ಪ ನನ್ನ ಬಟ್ಟೆ ಎಲ್ಲ ಇದೆ, ಅವೆಲ್ಲ ತೊಗೊಂಡು ಹೋಗ್ತೀನಿ. ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ ಲಾಗ್, ಬನ್ನಿ. ಸೊ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಟ್ವಿ. ಅದ್ರಲ್ಲಿ ನಮ್ಮ ಮಮ್ಮಿ ಏನು ಮಾಡಿಬಿಟ್ಟಿದ್ರು, ಫೋನ್ ಮನೇಲೇ ಮಾಡ್ತೋಗಿದ್ರು. ತಿರ್ಗಾ ರಿಟರ್ನ್ ಹೋಗಿ ತೊಗೊಂಡು ಬಂದಿದ್ದಾಯಿತು. ಸೊ ಅದಕ್ಕೆ ಲೇಟ್ ಆಗೋಯಿತು. ಸೊ ಮಮ್ಮಿ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿ ಈಗ ರೆಡಿ ಆಗಿದ್ದೀನಿ. ಧೃತಿ ಕೂಡ ರೆಡಿ ಆಗಿದ್ದಾಳೆ. ಡ್ಯಾಡಿ ಬಂದು ಎಲ್ಲ ಕಲರ್ ಡ್ರಾಪ್ ಮಾಡ್ತಾರೆ. ಸೊ ಬನ್ನಿ ಹಾಗೆ ಹೋಗೋಣ. ಸಿಕ್ಕಾಪಟ್ಟೆ ಟೈರ್ಡ್ ಆಗಿದೆ ಫ್ರೆಂಡ್ಸ್, ನಿದ್ದೆ ಇಲ್ಲ ರಾತ್ರಿ ಎಲ್ಲ. ಇಟ್ಸ್ ಓಕೆ, ಬನ್ನಿ. ಅಪ್ಪ ಬಂದು ನಾನು ನಿಮ್ಮ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಹಾಗೆ ಅಪ್ಪ ಆಫೀಸ್ ಹತ್ರನೂ ಹೋಗಿದ್ವಿ ನಾವು. ನೀವೇ ನೋಡ್ಬೋದು, ಇದೆ ನಮ್ಮ ಡ್ಯಾಡಿ ವರ್ಕ್ ಮಾಡೋ ಅಂಥ ಪ್ಲೇಸು. ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಹೋಗಿದ್ದು, ಅಂದರೆ ಒಳಗಡೆ ಎಲ್ಲ ಹೋಗಿಲ್ಲ, ಜಸ್ಟ್ ಗಾರ್ಡನ್ ಏರಿಯಾಗೆ. ಅದೆಲ್ಲ ಒಂಥರ ಅಮೇಝಿಂಗ್ ಆಗಿದೆ. ಸಾಫ್ಟ್ವೇರ್ ಕಂಪ್ನಿ ಇದು. ಸೊ ನೀವು ನೋಡ್ಬೋದು, ಇದು ಒಂಥರ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೀಟ್ನೆಸ್ ಎಲ್ಲ. ಸೊ ಇಲ್ಲಿ ವೆರೈಟೀಸ್ ಆಫ್ ಜ್ಯೂಸಸ್ ಸಿಗುತ್ತೆ ಅಂದ್ಬಿಟ್ಟು ನಮ್ಮ ಡ್ಯಾಡಿ ಕರ್ಕೊಂಬಂದರು. ತುಂಬಾ ಚೆನ್ನಾಗಿತ್ತು ಗಾರ್ಡನ್ ಎಲ್ಲ, ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ನಾನು. ಸೊ ತುಂಬ ದೊಡ್ಡದು ಇದು ಆಫೀಸು. ಇದು ಬಂದು ಕುಮಾರಸ್ವಾಮಿ ಅವ್ರದ್ದೇನೋ ಆಫೀಸು ಅಂತ ಹೇಳಿದ್ರು ನಮ್ಮ ಡ್ಯಾಡಿ. ಇದು ಬಂದು ಬಾಗಿಲು ಕ್ರಾಸ್ ಹತ್ರ ಇರುತ್ತೆ, ಪಾಲ್ನಹಳ್ಳಿಯಲ್ಲಿ. ಸೊ ನಮ್ಮ ಡ್ಯಾಡಿ ಬಸ್ ಎಕ್ಸ್ರು, ನಾನು ಧೃತಿ ಬಂದ್ವಿ. ಇನ್ನು ಅಲ್ಲಿ ಬಂದು ಚಿನ್ನಿ ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ರು. ಧೃತಿ ಅಲ್ಲಿ ನೋಡಿ ಇಲ್ಲಿ ನೋಡು ಅಂತ ಹೇಳ್ತಾಯಿದ್ರು. ಸೊ ಅದಾದಮೇಲೆ ಲಂಚ್ ಕೂಡ ಅಲ್ಲೇ ಮಾಡ್ಕೊಂಬಂದ್ವಿ. ಚಿನ್ನಿ ಕರ್ಕೊಂಬಂದಿದ್ರು ಲಂಚ್ ಮಾಡೋಕ್ಕೆ. ಸೊ ಅವ್ರು ಚಪಾತಿ ತೊಗೊಂಡು ನಾನು ರೈಸ್ ತೊಗೊಂಡೆ. ಹಾಗೆ ನಮ್ಮ ತಾತಗೆ ಸ್ಲಿಪ್ಪರ್ಸ್ ಬೇಕಿತ್ತು, ಕೇಳಿದರು ಸ್ಲಿಪ್ಪರ್ಸ್ ಬೇಕು ಅಂತ. ಸೊ ಹೋಗಿದ್ವಿ. ಚೆನ್ನಾಗಿದೆ ಕಲೆಕ್ಷನ್ಸ್ ಏನೋ, ಅಂದರೆ ಅವ್ರು ಆ ಥರ ಎಲ್ಲ ಹಾಕಲ್ಲ ಮಾಡಲು. ನಮಗೇನೋ ಅಲ್ಲಿ ಇಷ್ಟ ಆಗಿಲ್ಲ, ಮತ್ತು ಬೇರೆ ಶಾಪ್ಗೆ ಹೋಗಿ ತೊಗೊಂಡು. ಹಾಗೆ ಧೃತಿ ಸೋಪು ಕ್ರೀಮು ಎಲ್ಲ ಖಾಲಿಯಾಗೋಗಿತ್ತು. ಸೊ ಅದಕ್ಕೆ ತೊಗೊಳೋಣ ಅಂತ ನಾವು ಮೆಡಿಕಲ್ಗೆ ಬಂದಿದ್ವಿ. ನಾನು ಧೃತಿ ಕೂತ್ಕೊಂಡಿದ್ರೆ, ಅದು ಬಲೂನ್ ಶಾಪಲ್ಲಿ ನೋಡಿ, ಅದು ಬಲೂನ್ ಅನಿಸಿದ್ರು ಸ್ಲಿಪ್ಪರ್ ಶಾಪಲ್ಲಿ. ಅಲ್ಲಿ ಕಿತ್ಕೊಂಡಿದ್ದಾಳೆ ಅವಳು. ಅಲ್ಲಿ ಮೇಲೆಗಡೆ ಫ್ಲೋರ್ಗೆ ಹೋಗಿ ಸಿಗುತ್ತೆ ಅಂದರು. ಎಲ್ಲ ವೆರೈಟೀಸ್ ಇದೆ, ಡಾಲ್ಸಿಂದ ಪ್ರತಿಯೊಂದು ಲಿಕ್ವಿಡ್ ಇರ್ಬೋದು, ಎಲ್ಲ ಥರನೂ ಇದೆ. ನನಗೆ ತುಂಬ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಮೆಡಿಕಲ್ ನೋಡಿದ್ದು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಟಾಯ್ಸು. ರೇಟ್ ಕೂಡ ಹಾಗೆ ಇದೆ, ಏನು ಕಮ್ಮಿ ಇಲ್ಲ. ಈ ಚಿಕ್ಕ ಬೊಂಬೆನೇ ಬಂದು 250-300 ಹಾಕಿದ್ದಾರೆ. ನೋಡ್ಬೋದು ಪ್ಯಾಂಪಸ್ ಆಗಿರ್ಬೋದು, ಡೈಪರ್ ಪ್ರತಿಯೊಂದು ಇದೆ ಅಲ್ಲಿ. ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಏನಾದರೂ ಬೇಕು ಅಂದರೂ ಇದೆ. ತುಂಬ ಚೆನ್ನಾಗಿದೆ. ನನ್ನ ಮಗಳಂತೂ ಅದು ನೋಡಿದ ತಕ್ಷಣ ನನಗೆ ಅದು ಬೇಕು, ಇದು ಬೇಕು, ಇದು ಬೇಕು. ಮಕ್ಕಳಿಗೆ ಅಲ್ಲ, ನಮಗೂ ಅಷ್ಟೇ ಅಲ್ವಾ. ಅದೇನೋ ನೋಡಿದ್ರೆ ಯೂನಿಕ್ಕಾಗೆ ಬೇಕು ಅಂತ ನೋಡಿ ಅದನ್ನು ತಳ್ಕೊಂಡು ಹೋಗ್ಬಿಟ್ಟು ಅವ್ರ ಅಪ್ಪನ ಕರೀತಿದ್ದಾಳೆ, ಕೊಡಿಸು ನನಗೆ ಇದು ಅಂತ. ನೋಡಿ ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಆ್ಯಕ್ಷನ್ ಮಾಡ್ತಾಯಿದ್ದಾಳೆ. ಮಾತಾಡ್ತಾಳೆ, 1-2 ಅಕ್ಷರ ಆ ಥರ ಮಾತಾಡ್ತಾಳೆ. ಫುಲ್ ಏನು ಬರೋಲ್ಲ ನೋಡಿ. ಈ ಥರ ಫುಲ್ಲು ತೀಟೆ ಮಾಡಿಕೊಂಡು ಆ ಗಾಡಿನ ಹೋಗುದ್ಲಾ, ಈ ಗಾಡಿನ ಹೋಗುದ್ಲಾ ಅಂತ. ಸೊ ಅದು ಬಂದೇ 1500 ಹಾಕಿದ್ರು ಅದ್ರ ಮೇಲೆ ಕಾಸ್ಟು. ಇಲ್ಲಿ ಟೆಡಿ ಬೇರ್ಸ್ ನಂಗೆ ತುಂಬ ಇಷ್ಟ ಆಯಿತು. ಈ ಎಲಿಫೆಂಟ್ ಅಂತೂ ತುಂಬ ಕ್ಯೂಟಾಗಿತ್ತು. ಇದು ನೋಡಿ ನಿಜವಾಗ್ಲೂ ನೋಡ್ದಂಗೆ ಇರುತ್ತೆ. ತುಂಬ ಭಯ ಅನಿಸ್ತು ನನಗೆ ನೋಡಿದಾಗ ಫಸ್ಟು. ಯಾವ ಥರ ಇದೆ ನೋಡಿ, ರಿಯಲ್ ಅನಿಸುತ್ತೆ. ಸೊ ಫ್ರೆಂಡ್ಸ್, ಈಗ ಮನೆಗೆ ರೀಚ್ ಆದ್ವಿ. ಈಗ ಆಲ್ರೆಡಿ 4:30 ಆಗೋಗಿದೆ. ಸೊ ನಾನು 1 ವೀಕ್ ಇರಲ್ವಲ್ಲ ಊರಲ್ಲಿ, ಏನೇನು ಚೇಂಜಸ್ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ. ಎಷ್ಟು ನೀಟಾಗಿ ಆಗಿಬಿಟ್ಟಿದೆ. ನಮ್ಮ ಮಾಮಿ ಅಲ್ಲಿ ನೀಟಾಗಿ ಕಾಂಪೌಂಡ್ ಹಾಕಿ ಎಲ್ಲ ಗಿಡ ಮರ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತಲ್ಲ, ಸಿಟಿ ಥರ. ಯಾಕೋ ಹೊಟ್ಟೆ ತುಂಬ ನೋಯ್ತಾ ಇತ್ತು, ಅದಕ್ಕೆ ಇನ್ನೂ ಕೂಡಿದೆ. ಆಮೇಲೆ ನೈಟ್ ಒಂಚೂರಾದರೂ ತಿನ್ನಲೇಬೇಕು ಅಂದಿದ್ದೆ. ಒಂಚೂರು ಮುದ್ದೆ ಸಾಂಬಾರು ತಿಂದು ನನ್ನ ಡೇನ ಕಂಪ್ಲೀಟ್ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.